ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರುನಾಡಿಗೆ ಕರುನಾಡೆ ಹೃದಯಾಘಾತಕ್ಕೆ ಬೆಚ್ಚಿ ಬಿದ್ದಿದೆ. ದಿನದಿಂದ ದಿನಕ್ಕೆ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಿದೆ. ಇದೇ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಲು ತಜ್ಞರ ಸಮಿತಿಯನ್ನು ರಚಿಸಲಾಗಿತ್ತು. ಅದೇ ಸಮಿತಿ ನಿನ್ನೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದು ಸ್ಫೋಟಕ ಅಂಶಗಳು ಬಯಲಾಗಿದೆ. ಆರೋಗ್ಯ ಇಲಾಖೆ ಕೈ ಸೇರಿದ ಹಾಸನದ ಸಾವಿನ ವರದಿ. 24 ಸಾವುಗಳ ಬಗ್ಗೆ ಅಧ್ಯಯನ, ಶಾಕಿಂಗ್ ರಿಪೋರ್ಟ್. ಹಾಸನದಲ್ಲಿ ಆಗಿದ್ದ ಸರಣಿ ಸಾವುಗಳು ಹಾಸನ ಜಿಲ್ಲೆಯ ಮಾತ್ರವಲ್ಲ, ಇಡೀ ರಾಜ್ಯದ ಜನ ಹೃದಯಾಘಾತದ ಬಗ್ಗೆ ಆತಂಕಗೊಳ್ಳುವಂತೆ ಮಾಡಿತ್ತು. ಸಾವಿನ ಬಗ್ಗೆ ಅಲರ್ಟ್ ಆಗಿದ್ದ ಸರ್ಕಾರ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ತಜ್ಞರಿಗೆ ಸೂಚಿಸಿತ್ತು. ಅದರಂತೆ ಹಾಸನದಲ್ಲಿನ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿದ ತಂಡ ನಿನ್ನೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಸಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ ಮೇ-ಜೂನ್ನಲ್ಲಿ ಹಾಸನದಲ್ಲಿ ಒಟ್ಟು 24 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಅಂಕಿಅಂಶ ದಾಖಲಿಸಿತ್ತು. ಈ 24 ಜನರ ಪೈಕಿ 20 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆದ್ರೆ 4 ಸಾವಿಗೆ ಹೃದಯಾಘಾತ ಕಾರಣ ಅಲ್ಲ ಅಂತ ವರದಿಯಲ್ಲಿದೆ. 4 ಕಿಡ್ನಿ ಸಮಸ್ಯೆ, ಅಪಘಾತ, ಸಿವಿಯರ್ ಗ್ಯಾಸ್ಟ್ರೋ ಸಮಸ್ಯೆ, ಬಿಪಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ. ಉಳಿದ 20 ಜನರಲ್ಲಿ 3 ಈಗಾಗಲೇ ಹೃದ್ರೋಗಿಗಳು ಆಗಿದ್ರು. ಆಂಜಿಯೋಪ್ಲಾಸ್ಟ್ ಮಾಡಿಸಿಕೊಂಡಿದ್ದ ಒಬ್ಬ ರೋಗಿ ಮೃತಪಟ್ಟರೆ ಸ್ಟಂಟ್ ಹಾಕಿಸಿಕೊಂಡಿದ್ದ 2 ಸಾವಿನ ಮನೆ ಸೇರಿದ್ದಾರೆ. ಇನ್ನು 7 ಹೃದಯಾಘಾತ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆಯಾಗಿದ್ದು 6 ವರದಿ ಬಂದಿದೆ. ವರದಿಯಲ್ಲಿ ಶಾಕಿಂಗ್ ಅಂಶವಿದೆ. 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಮೃತಪಟ್ಟಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಮೃತಪಟ್ಟವರಲ್ಲಿ 14 ಜನ 45 ವರ್ಷದ ಒಳಗಿನವರು ಆಗಿರೋದು ಗಂಭೀರ ವಿಚಾರ ಅಂತ ಹೇಳಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮರಣೋತ್ತರ ಪರೀಕ್ಷೆಯಲ್ಲಿ ಬೊಜ್ಜಿನ ಸಮಸ್ಯೆ ಇರೋದು ಗೊತ್ತಾಗಿದೆ ಅಂದ್ರು. ಏನು ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ, ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಆಟೋ ಕ್ಯಾಬ್ ಚಾಲಕರ ಹೃದಯವೇ ಹೈ ರಿಸ್ಕ್. ಇನ್ನು ಹೃದಯಾಘಾತದಿಂದ ಮೃತಪಟ್ಟ ಬಹುತೇಕರಲ್ಲಿ ಧೂಮಪಾನ ಹಾಗೂ ಮದ್ಯಪಾನದ ಅಭ್ಯಾಸ ಇತ್ತು ಅಂತ ಗೊತ್ತಾಗಿದೆ. ಹಾಗೆಯೇ ಹೆಚ್ಚು ಆಟೋ ಕ್ಯಾಬ್ ಚಾಲಕರೇ ಬಲಿಯಾಗಿರೋದು ಬಯಲಾಗಿದೆ. ಹೀಗಾಗಿ ಆಟೋ ಮತ್ತು ಕ್ಯಾಬ್ ಚಾಲಕರಿಗೂ ಹೃದಯ ತಪಾಸಣೆ ನಡೆಸಲು ಅವರ ಸಂಘದ ಜೊತೆ ಮಾತನಾಡೋದಾಗಿ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಹೈ ರಿಸ್ಕ್ ಆಗುವಂತ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ನಾವು ಖಂಡಿತವಾಗೂ ಬಹಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. 28 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿ. ನಿತ್ಯ ವಾಕಿಂಗ್ ಮಾಡ್ತಿದ್ದವನನ್ನೇ ಕೊಂದ ಹೃದಯಾಘಾತ. ಇನ್ನು ರಾಜ್ಯದ ಹಲವೆಡೆ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಮೈಸೂರಿನ ಚಾಮರಾಜ ಮೊಹಲ್ಲಾದ ದರ್ಶನ್ ಚೌಧರಿಗೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆ ತಲುಪುವ ಮುನ್ನವೇ ದರ್ಶನ್ ಹೃದಯ ಬಡಿತ ನಿಂತು ಹೋಗಿತ್ತು. ಅಷ್ಟಕ್ಕೂ ಮೈಸೂರಿನಲ್ಲಿ ಬಣ್ಣದ ಅಂಗಡಿ ಇಟ್ಟುಕೊಂಡಿದ್ದ ದರ್ಶನ್ ಆರೋಗ್ಯದ ಬಗ್ಗೆಯೂ ಹೆಚ್ಚು ಕಾಳಜಿ ಹೊಂದಿದ್ದ. ನಿಯಮಿತವಾಗಿ ವಾಕಿಂಗ್ ಮಾಡ್ತಿದ್ದ ದರ್ಶನ್ಗೆ ಯಾವುದೇ ದುಶ್ಚಟ ಇರ್ಲಿಲ್ಲ ಅಂತ ಸ್ನೇಹಿತರು ಕಂಬನಿ ಮಿಡಿದ್ರು. ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ, ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಆಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋಗಿ 11:11:15 ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ. ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. 5 ದಿನ ಚಿಕಿತ್ಸೆ ನೀಡಿದ್ರು ಬದುಕುಳಿಯಲಿಲ್ಲ ಯುವಕ.
ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ 30 ವರ್ಷದ ಯುವಕ ಗವಿ ಸಿದ್ದನಿಗೆ 5 ದಿನದ ಹಿಂದೆ ಹೃದಯಾಘಾತ ಆಗಿತ್ತು. ಇದರಿಂದ ಕೋಮಾಗೆ ಜಾರಿದ್ದ ಗವಿ ಸಿದ್ದನನ್ನ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಸಾವಿನ ಮನೆ ಸೇರಿದ್ದಾನೆ. ವಾಕಿಂಗ್ ಮುಗಿಸಿ ಬಂದು ಪ್ರಾಣ ಬಿಟ್ಟ ಉಪ ಪ್ರಾಂಶುಪಾಲ. ಕಲಬುರಗಿಯ ಬಿದ್ದಾಪುರ ಕಾಲೋನಿ ನಿವಾಸಿ ಗುರುಬಸಯ್ಯ ಎಂದಿನಂತೆ ನಿನ್ನೆ ಕೂಡ ವಾಕಿಂಗ್ ಹೋಗಿದ್ರು. ವಾಕಿಂಗ್ ಮುಗಿಸಿ ಮನೆಯಲ್ಲಿ ನೀರು ಕುಡಿಯುವಾಗಲೇ ಹೃದಯಾಘಾತಕ್ಕೆ ಗುರುಬಸಯ್ಯ ಬಲಿಯಾಗಿದ್ದಾರೆ. 53 ವರ್ಷದ ಗುರುಬಸಯ್ಯ ಸಾಲಿಮಠ್ ಖಾಸಗಿ ಪದವಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ರು. ಹಾರ್ಟ್ ಅಟ್ಯಾಕ್ ನಿಂದ ಆಗ್ತಿರೋ ಸರಣಿ ಸಾವುಗಳು ಜನರ ನಿದ್ದೆಗೆಡಿಸಿದ್ದು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ನಿತ್ಯ 500 ರೋಗಿಗಳು ಆಸ್ಪತ್ರೆಗೆ ಬರ್ತಿದ್ರು. ಆದ್ರೆ ನಿನ್ನೆ ಒಂದೇ ದಿನ 1000ಕ್ಕೂ ಹೆಚ್ಚು ಜನ ಹೃದಯ ತಪಾಸಣೆಗೆ ಬಂದಿದ್ರು. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.